ಮಾಡುವವನು ತನ್ನಾಶ್ರಯ ರತಿಸುಖವನ್ನು ಮತ್ತೊಬ್ಬರ ಕೈಲಿ ಮಾಡಿಸುವುದುಂಟೆ ಬಸವಣ್ಣ ಅಂತಾನೆ. ಏ ತಮ್ಮ, ನೀವು ಸೇವೆ ಮಾಡಿದರೆ ಫಲ ನನಗೆ ಬರುವುದಿಲ್ಲ. ನೀವು ಮಾಡಿದರೆ ದುಡ್ದದ್ದು ನಿಮಗೆ ಬರ್ತೈತಿ, ನಾ ದುಡಿದ್ರೆ ನೀವು ದುಡಿದ್ರೆ ನನಗೆ ಹೆಂಗೆ ಬರ್ತೈತಿ? ತಾನುಂಬ ಊಟವನು ಕೇಳ್ತಾರಲ್ಲ ಬಸವಣ್ಣ ಅವರು. ನನಗೆ ಸೌಡಿಲ್ರಿ, ಒಂದು 4 ದಿವಸ ನನ್ನ ಬಗ್ಗೆ ನೀವೇ ಊಟ ಮಾಡ್ರಿ ಅಂದ್ರೆ ಹೊಟ್ಟೆ ಯಾರು ತುಂಬುದು? ಸೌಡಿಲ್ಲ, ನಿಮ್ಮ ಬಗ್ಗೆ ನಾವೇ 4 ದಿವಸ ಊಟ ಮಾಡ್ತೀವಿ ಅಂದ್ರೆ ನೀವು ಊಟ ಮಾಡಿದವ್ರದ ಹೊಟ್ಟೆ ತುಂಬುದ್ಲ? ಅದಕ್ಕೆ ಯಾಕೆಂದು ನೀವು ಮಾಡಿದ್ರೆ ಸೇವಕರಿರಲಿ, ನೀವು ಮಾಡಿದ್ರೆ ಆ ಪುಣ್ಯ ನಿಮಗೂ ಕೊಡ್ತಾನ. ನಾ ಮಾಡಿದ್ರೆ ಅದಕ್ಕೆ ಸ್ವಂತ ನೀವು ಹತ್ತಿರಲ್ಲ. ಇಲ್ಲಾಡ್ರಿ, ನಮ್ಮ ಮನ್ಯಾನವ್ರು ಒಬ್ರು ಹೋಗ್ಯಾರಡ್ರಿ ಸೇವಾ ಮಾಡಕ್ಕೆ. ಹತ್ತಾರ ಒಬ್ಬೊಬ್ರು ಬರ್ರಿ ಮನೆ ಮಂದಿ ಎಲ್ಲ ಪುರಾಣ ಕೇಳಾಕ, ಗುರು ಸೇವಾ ಮಾಡಿ ಶರಣರ ಮಠದೊಳಗೆ ಸೇವಾ ಮಾಡಕ್ಕೆ. ಇಲ್ರಿ, ಎಲ್ಲರೂ ಹೋಗೋದತ್ತೇನ್ರಿ? ನಾವು ಎಲ್ಲರೂ ಕೂಡಿ ಅವನ ನೇಮಿಸಿದೆವು, ಊಟಕ್ಕೂ ಅವನ ನೇಮಿಸಿರಲ್ಲ ಎಲ್ಲರೂ ಕೂಡಿ. ಹೌದಲ್ರಿ ಸ್ವಾಮಿಗಳು? ನಾವು ಅವನ ಒಬ್ಬನ ಬಿಟ್ಟಿದ್ರಲ್ಲ, ಮಠಕ್ಕೆ ಬಿಟ್ಟಿದ್ದೀವಿ ನಾವು. ಶಿವಲಿಂಗದನ ಮಠಕ್ಕೆ ನಾವು ಯಾರು ಹೋಗೋದಿಲ್ರಿ. ನಮಗೆ ಆಗೋದಿಲ್ರಿ. ಅವ ಅದಕ್ಕೆ ನಿಂತಾನ್ರಿ. ಅದನ್ನು ಅರ್ಥ ಮಾಡ್ಕೋರಿ. ಅವ ಅದಕ್ಕೆ ನಿಂತಾನಲ್ಲ, ಆ ಪುಣ್ಯ ಅವಾಗ ನಿಮಗೇನು ಕೊಟ್ಟರು ಬರೋದಿಲ್ಲ. ಇದನ್ರಿ ನೀವು ಆಗ ಬರ್ತೈತೆ. ಅವನು ಅದಕ್ಕೆ ಬಿಟ್ಟಿದ್ವಿ ಅನ್ರಿ, 4-5 ಮಂದಿ ಕೂಡಿ ಅವನೇನು ಕಳಿಸ್ತಿರ್ಲ. ಹಂಗೆ 4-5 ಮಂದಿ ಕೂಡಿ ಒಟ್ಟ ನಮ್ಮ ಬಗ್ಗೆ ನೀನ ಊಟ ಮಾಡಪ್ಪ, ನಾವು ಬಿಟ್ಟು ಬಿಡ್ತೀವಿ ಹತ್ತೀರಿ ನೀವು ಅನ್ನೋದಿಲ್ಲ. ಹಂಗೆ ಗುರು ಸೇವಾ ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಅವರ ಪಾದದ ಕೆರವಾಗಿ ಗುರುಗಳ ಹತ್ತಿರ ಇರಿ ಚಂದ ಸರ್ವ. ದಾಸಮಯ್ಯನವರಂತಾರೆ, ಶಕ್ತಿ ಎಂಥದ ರೀ. ಗುರುವಿನ ಯಾಕೆ ಮಾಡ್ಕೋಬೇಕು ಅಂತ ಕೇಳಿದ್ರೆ ಅಂತಾರ ಅವರು, ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು, ಹುಟ್ಟರುತು ಹೋಯಿತ್ತು, ಮಾಯಾ ಪ್ರಪಂಚ ಬಿಟ್ಟಿತ್ತು, ನೆಟ್ಟನೆ ಗುರು ಪಾದವ ಮುಟ್ಟಿ ಭವಗೆಟ್ಟೆನು ಕಾಣ ರಾಮನಾಥ. ಅಂತ ಶಕ್ತಿ ಅದ. ಗುರು ಪಾದವ ಮುಟ್ಟಿ ಜನನ ಮರಣ ರೂಪ ಸಂಸಾರ ಚಕ್ರದಿಂದ ಪಾರಾಜ್ಞಿ ಅಂತ ಹೇಳ್ತಾನ ದೇವರ ದಾಸಮಯ್ಯ. ಅದನ್ನು ಅಳವಡಿಸಿದ್ದ ನಮ್ಮ ಶರಣ ಸೇವಾ ಮಾಡಿದ. ಯೋಗಯ್ಯ ಶಿವಯೋಗಿಗಳ ಸೇವೆಗಾಗಿ ಪದೇ ಪದೇ ಮನೆ ಕಡೆ ಲಕ್ಷ್ಯ ಇಲ್ಲ, ಬರೇ ಮಠದ ಕಡೆ ನಾವು ಹೋಗ್ತಿದ್ದ. ಗುರು ಸೇವೆಯ ಮಾಡಲು ಉರಭವ, ಗುರು ಸೇವೆಯಲ್ಲ ಮಾಡಲು ಡಾಂಬಿಕ ಸಂಸಾರ ಬಾಧೆಯ ನಡೆದು ಕುಂಬಿನಿಯೋಡು ನೀ ಮುಕ್ತನಾಗಬೇಕಾದರೆ ನಂಬು ನಂಬೆಲು ಮನುಜ ಗುರುಪಾದ. ಈಗ ನಿಮಗೆ ಹೇಳಬೇಕು, ಸೇವಾ ಮಾಡ್ರಿ. ಸೇವಾ ಮಾಡೋರ ನೀವು ಬಜ್ಜಿ ಮಾಡೋರು ಚಲೋ ಚಲೋ ನಮಗೂ ತಿನ್ನಿಸ್ತೀರಿ, ತಮ್ಮನ ಸ್ವರಾನು ಕೆಡಿಸ್ತೀರಿ ಹಾಡವ್ರದ್ದು. ಬಜ್ಜಿ ಭಾರಿ ಮಾಡ್ತಾರೆ. ನೀವು ಸ್ವಾಮಿಗಳು ಹೇಳೋರು, ನೀವು ಮಾಡೋರು, ನಾವು ತಿನ್ನೋರು. ನಿಮಗನಬೇಕು ದೇವ್ರು ನಮ್ಮ ಮನ್ಯಾಗ ಅದಾನ. ನಿಮಗಂದ್ರೆ ನಿಮಗಲ್ಲ, ಮಾಡಲ್ದವ್ರಿಗೆ ಅತ್ತ. ನೀವು ಅನ್ಕ ಮಾಡತ್ತೀರಿ. ಪ್ರಶ್ನೆ ನಿಮ್ಮ ಬಗ್ಗೆ ಹೇಳಕ್ಕೆ ತಯಾರಿಲ್ಲ. ಯಾಕಂದ್ರೆ ನೀವು ಭಕ್ತಿವಂತರು ಅದರಂತ ಬರ್ತೀರಿ. ನೀವು ವೈಭವದಿಂದ ನಡೆದದ. ಸುಮ್ಮನೆ ಹೇಳಬೇಕು. ಬರಲ್ಲದವ್ರಿಗೆ, ಈ ಕಡೆ ಲಕ್ಷ್ಯ ಇಲ್ಲದವ್ರಿಗೆ, ಸುಮ್ಮ ಮಜಾ ಮಾಡಕ್ಕೆ ನೋಡಾಕ ಬಂದವ್ರಿಗೆ ಈ ಮಾತು ಹೇಳಕತ್ತೇನೆ. ಗುರು ಸೇವಾ ಮಾಡು, ಪರಮಾತ್ಮನ ಧ್ಯಾನ ಮಾಡು, ಸಾಧು ಸಂತರ ಸೇವಾ ಮಾಡು ಅಂದು ಕೂಡಲೇ ಒಂದೊಂದು ಅತಾವ ಮುಗ್ಗಲ್ಗೇಡಿ ಇವೆಲ್ಲ ನಮ್ಮ ಮನ್ಯಾಗ ಅದಾವಲ್ರಿ, ಮಠಕ್ಕರೆ ಯಾಕೆ ಹೋಗೋದು ಅತಾವ್ರಿ. ಎಲ್ಲಿ ಮಠ ರೀ, ಎಲ್ಲಿ ಶರಣರ ಮಠ, ಎಲ್ಲಿ ಶಿವಲಿಂಗಜ್ಜನ ಮಠ ರೀ. ಎಲ್ಲ ಸಾಧುರು ನಮ್ಮ ಮನ್ಯಾಗ ಅದಾವ, ದೇವರು ನಮ್ಮ ಮನ್ಯಾಗ ಅದಾವ, ಗುರುಗಳು ನಮ್ಮ ಮನ್ಯಾಗ ಅದಾರು. ಒಬ್ಬ ಹಿಂಗೆ ಅಂದ ನನಗೆ, ಅದು ಮಹಾರಾಷ್ಟ್ರ. ಇದು ಮುಗಿಸೊಂದು ಅಲ್ಲೇ ಹೊಂಟದ್ದು. ಬರೀ ನಾವು ಮಹಾರಾಷ್ಟ್ರಕ್ಕೆ ಗಂಟು ಬಿಟ್ಟಿದ್ದೆವು. ಅವು ಅಂದೇವು ನಾವು ಸೇವಾ ಮಾಡ್ಬೇಕಪ್ಪ, ಮಠಕ್ಕೆ ಬರಬೇಕು, ಸಾಧು ಸಂತರಿಗೆ ದಾನ ಧರ್ಮ ಮಾಡಬೇಕು ಅಂದ. ಅವ ಎಲ್ಲಿ ಸೌಡೈತಿರಿ ದೇವ್ರ ಅಜ್ಜಾರ. ನಮ್ಮ ಮನ್ಯಾಗ ಇವೆಲ್ಲ ಅದಾವ್ರಿ. ದೇವರು ಅದಾನ, ಗುರುಗಳು ಅದಾರ, ಮನ್ಯಾಗ ಅದಾರು. ನಾವಿನ್ ತಿಳಿದು ಇವು ಮನ್ಯಾಗನ ತಂದು ಇಟ್ಕೊಂಡು ಎಲ್ಲ ಗುರುಗಳನ್ನ ಸಾಧುವರು ತಂದು ಹೇಳಪ್ಪ ಅಂದ ಕೂಡಲೇ ಅವ ಅಂದ, ಪೈಸಾ ಮೇರ ಪರಮಾತ್ಮ. ಇದ ದೇವ್ರ ಚಂದ ಹೇಳಿದವ. ಎಲ್ಲ ನಮ್ಮ ಮನ್ಯಾಗ ಅದಾವ ಅಂದವ. ಇವ್ದ ಸೇವಾ ಮಾಡೋದ ಹೆಚ್ಚಾಗೈತೆ ಅಂದ. ಯಾರಪ್ಪ ಅಂದ ಕೂಡಲೇ ಪೈಸಾ ಮೇರ ಪರಮಾತ್ಮ, ಪತ್ನಿ ಮೇರ ಗುರು, ಬಾಲ ಬಚ್ಚಾ ಸಾಧು ಸಂತ ಕಿಸ್ಕಾ ಸೇವಾ ಕರು. ಇವ ಅದಾವ ನಮ್ಮ ಮನ್ಯಾಗೆಲ್ಲ ಅಂದ. ದೇವ್ರು ಯಾವುದಪ್ಪ? ದುಡ್ಡೇ ದೊಡ್ಡಪ್ಪ. ರೊಕ್ಕ ನಮಗೆ ದೇವ್ರಿ. ಅದನ್ನ
ಎಲ್ಲಿ ದೇವ್ರು ಶಿವಲಿಂಗ ಶಿವಲಿಂಗ ಅನ್ನಕ್ಕಾಗೋದಿಲ್ಲ ನಾವು. ರೊಕ್ಕ 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 ನೋಡ್ರಿ, ಶಿವಲಿಂಗ ಶಿವಲಿಂಗ ಅನ್ನೋ ಹೊತ್ನಾಗ ಮನಸ್ಸು ಅಳಿಗಾಡ್ತೈತೆ ಅಲ್ಲ, ಕರೆ ರೊಕ್ಕ ಎನಿಸೋ ಹೊತ್ನಾಗ ಮನಸ್ಸು ಅಳಿಗಾಡೋದಿಲ್ಲ. ಹೌದಲ್ರಿ ಸ್ವಾಮಿಗಳ? ಅಲ್ಲಿ ಶಿವಾಯ ನಮೋ ಶಿವಲಿಂಗೇಶ ಶಿವಲಿಂಗೇಶ ಶರಣ ಶರಣ ಜಪ ಮಾಡೋ ಹೊತ್ನಾಗ ಯಾರು ಬಂದರು? ಶಿವಲಿಂಗ ಶಿವಲಿಂಗ ಶರಣ 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 ಶಿವ. ಯಾರವ್ರ ಬಾಯಿ ಮಾಡ್ತಾರೆ? ಶರಣ 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 ಶರಣ. ಅದು ಹೊತ್ನಾಗ 1 ಲಕ್ಷ ರೂಪಾಯಿ ತೊಗೊಂಡು 1-2 ಲಕ್ಷ ರೂಪಾಯಿ ಇಟ್ಕೊಂಡು ಎನಸೋ ಹೊತ್ನ್ಯಾಗ 1 2 1 2 1 2 ಅಲ್ಲ 1 2 3 4 5 6 7 8 9 ಬಾಯಿ ಮಾಡಲಿ ಜಗಳ ತೆಗಿಲಾರ. ಆ ಕಡೆ ಲಕ್ಷ ಇಲ್ಲ, ಆ ಕಡೆ ಲಕ್ಷ ಅಂದ್ರೆ ಇದು ತಪ್ತತಿ. ಜಪ ತಪ್ಪರೆ ನಡಿತೈತಿ, ರೊಕ್ಕದ ಲೆಕ್ಕ ತಪ್ಪುದ್ರ ಅಂದ್ರೆ ಇದ ನಿನಗ ಪರಮಾತ್ಮ ಪೈಸಾ ಮೇರ. ಈ ಧ್ಯಾನ ಒಟ್ಟ ತಪ್ಪುದ್ರ, ರೊಕ್ಕ ಎನಸೋ ಹೊತ್ನಾಗ ಒಟ್ಟ ಮನಸ್ಸು ಹೊರಗೆ ಹೋಗೋದು ನೋಡ್ರಿ, ಅದ ನೀವು ಧ್ಯಾನ. ಸಾಧುರು ಬಾಲ್ ಬಚ್ಚ ಸಾಧು ಸಂತ ಇದ್ರ ಸೇವಾ ಮಾಡೋದ ಹೆಚ್ಚಾಗೈತಿ. ಈ ಸಾಧುಗಳದ್ದು ಎಲ್ಲಿ ಮಾಡೋದು? ಮನ್ಯಾಗ ಅದಾವಲ್ಲ ಇವು ಸೇವಾ ಮಾಡೋದ ಬಾಲ್ ಬಚ್ಚ ಸಾಧು ಸಂತ. ಗುರುಗಳು, ಶ್ರೀ ಗುರುಗಳು, ಮಹಾತ್ಮರು, ಗುರುಗಳು ಯಾರಪ್ಪ? ನಾವು ಯಾರು ದೊಡ್ಡವ್ರ ಹೆಸರು ಹೇಳ್ತಾರ ಅಂದ್ರೆ ಪತ್ನಿ ಮೇರ ಗುರು. ಇದು ಬರಬ್ಬರನ ಐತಿ. ನಾವು ಮ್ಯಾಲ ಕೂತವರು ಶ್ರೀ ಗುರುಗಳು, ನೀವು ಸಿರಿ ಗುರುಗಳು. ಇಷ್ಟ ಫರಕ್ ಮತ್ತೇನೈತಿ? ಅದನ್ನ ಶ್ರೀ ಅದು ನಮಗೆ ಬರ್ತದ, ಸಿರಿ ನಿಮಗೆ ಬರ್ತದ. ಅವ್ರಿಗೆ ಬರಬರತ್ತೆ. ನಾವು ಶ್ರೀ ಗುರುಗಳು, ನೀವು ಅವ್ರಿಗೆ ಹೇಳಲ್ಲ ಸಿರಿ ಗುರುಗಳು. ಬರಬ್ಬರ ಐತಿ. ಒಂದು ವೇಳೆ ಶ್ರೀ ಗುರುಗಳ ಮಾತನ್ನು ಮೀರಬಹುದು, ಆದರೆ ಸಿರಿ ಗುರುಗಳ ಮಾತನ್ನು ಮೀರಲಾಗದು. ಬಂದು 8 ದಿವಸ ಆಗಿ ಅದನ್ನು ತಗೊಂಡು ಬಂದ್ರೆ ಯಾರೂ ತೋರುದಿಲ್ಲ ನಮಗೆ. 4-5 ದಿವಸ ಆತು ಒಂದೊಂದು ಕೆಲಸ ಹೇಳೇನಿವ ಇವ್ರಿಗೆ. ತರ್ತವ್ರಲ್ಲ ನಾಳೆ ಈ ಟೈಮ್ಗೆ ರೀ ಬತ್ತ ತಿಳ್ಕೊರಿ. 8 ದಿವಸ ಆತು ಇನ್ನೂ ಬಂದೇ ಇಲ್ಲ. ನೀವು ಹೇಳಿರ್ಬೇಕಾರ, ನೀವು ಹೇಳ್ರಿ ಅವ್ರಿಗೆ, ಇಂದ ಮಧ್ಯಾಹ್ನ ನನಗೆ ಇದು ಬೇಕಂದ್ರೆ ಬೇಕು. ಇಷ್ಟು ಆರ್ಡರ್ ಎಸ್ಸ ತಡಾನ ಇಲ್ಲ ನಿಮಗೆ, ಶಾಂಕ್ಷನ ನಮ್ಮ ಇಲ್ಲ. ಶ್ರೀ ಗುರುಗಳು ನಾವು. ಯಾಕಂದ್ರೆ ನಿಮ್ಮ ಸಿಗ್ನಲ್ ಭಾಳ ಚಲೋ ಅದಾವಲ್ಲ, ನೀವುಗಳು ತಂದು ಕೊಟ್ರೆ ಕೊಡ್ತಾನ. ಏನು ಬಂದ ಅಡಿಗೆ ಇಲ್ಲಿಲ್ಲ, ಅವರು ಅರ್ಜಿ ಹಾಕ್ತಾರೆ ಮೊದಲು. ಶಿವಲಿಂಗ ನಗಬೇಡ, ನೀ ಇನ್ನು ಮದುವೆ ಐತಿ ಅಂತ ನೋಡಿ ನಗಾಕೈತೆ. ನಾವು ಭಾಳ ಅಂದ್ರೆ ಹೇಳವ್ರು ಮಂದಿ, ಭಾಳ ಅಂದ್ರೆ ಇಲ್ಲಿ ಬೇಯವ್ರು ಇಟ್ಟ ನಾವು. ನಿಮ್ಗೆ ಅರ್ಜಿ ಭಾಳ ಚಂದ ಇರ್ತಾವ. ರೀ ಹಾಕ್ತಾರಪ್ಪ ನಿಮಗೆ. ಎಲ್ಲಿ ರೀ ಯಾರು ಹಾಕ್ತಾರೆ? ಗಾಂಡುಗಳಿಗೆ ಏನು ದನ ಕರಿತಾರೋ, ನಾಯಿ ಕರಿತಾರೋ, ಬೆಕ್ಕ ಕರಿತಾರೋ, ರೀ ಹಾಕೋದಿಲ್ಲ. ಆಗಿನ ಕಾಲದಾಗ ಬರ್ರಿ ಹೋಗ್ರಿ ಬಾ. ನಾವು ಏನು ಹೇಳ್ರಿ, ಏನು ಮಾಡವ್ರದ್ದು ರೀ ಯವ್ವ? ಅದಕ್ಕೆ ನಾವು ಏನು ಶಾನ್ಯಾರಾಗಕೈತಿದ್ವಿ. ಇವ್ರು ಹೇಳೋದು ಬಿಟ್ಟು ನಿಮಗೆ ಹೇಳ್ತೀವಿ, ನೀವು ಹೇಳಿ ತರಿಸ್ತೀರಿ. ನಾನು ಶಾನೆ ಆಗೇನಿ ಈಗ. ಹಾಗಾಗಿ ತಂದಾರ 1-2 ಸಾಮಾನು. ನಾವು ಹೆಣ್ಮಕ್ಳಿಗೆ ಹೇಳ್ತೀವಿ, ಅಕ್ಕಾರ ಅಮ್ಮಾರ ಇವ್ರು ಭಾಳ ಬರಿಕದಾರ. ಇವ್ರ ಮನೆಗೆ ಹೋದ ಯಾವ ಆರಾಮದೇನ ಇವ್ರು ಗತ್ತದ ಇವ್ರದ ನಾವು ಕಲ್ತಾಯಿದ್ವು. ಅಪ್ಪನ ಮಾತಾಡ್ಸೋದ ಇಲ್ಲ ಅವ್ರು. ನನಗೊಂದು ಇದು ಬೇಕಾಗಿತ್ತಾಳ, ಅಪ್ಪ ಗಟ್ಟಿ ಹೇಳಲ್ಲ ಅಂದ ಕೂಡಲೇ ಹಾಕಿ ಸ್ವಾಮಿಗವ್ರಿಗೆ ಏನೂ ಬೇಕಾಗಿತ್ತು ತೊಗೊಂಬಾಲ ಇಟ್ಟಂದ್ರೆ ಸಹ್ಯ ಯಾಕ. ನಿಮ್ಗೆ ಏನಾರು ಬೇಕಾಗಿತ್ತು ಅಂದ್ರೆ ಭಾಳ ಅರ್ಜೆಂಟ್ ಕೊಡ್ತಾರ ಅವ್ರು. ಯಾಕಂದ್ರೆ ನಿಮ್ಮದೊಂದು ಗತ್ತೈತಿ, ಆ ಗತ್ತು ನಮಗೆ ಬರೋದಿಲ್ಲ. ತೊಗೊಂಡು ಬರ್ರಿ ಏನ್ರಿ, 1 ತಾಸು ಲೇಟ್ ಮಾಡಿ ಮತ್ತೆ ಬರ್ತೈತೆ. ಮರ್ತು ಬನ್ನಿ ಅಂದ ಕೂಡಲೇ ಇಟ್ಟು ಕಣ್ಣಾಗಿ 2 ನೀರು ತೊಗೊಂಡು ಬರ್ರಿ.
ನಾವು ಕಣ್ಣಾಗ ತಂದು ಇಲ್ಲ, ಬಾಟ್ಲೆ ತಂದು ಸುರಿಯೂ ಇಲ್ಲ ಅವ್ರಿಗೆ. ನೀವೇನು ಭಾಳ ಇಟ್ಟ ಎಷ್ಟು ದಿವಸ ಆತ್ರಿ ನಿಮ್ಗೆ ಹೇಳಾಕೈತಿ. ಕೆಟ್ಟು ಮೂಗೇರಿಸಿ ಹಿಂಗೆ ಮಾಡಿಟ್ಟ ಹಿಂಗೆ ಒರೆಸಿ ಅವ್ರಿಗೆ ಒರೆಸಿಲ್ಲ ನಿಮ್ಮ ಪುಣ್ಯ. ಒರೆಸಿ ಹಿಂಗಟ್ಟು ಕಣ್ಣು ನೀರು ಬರಲಿ ಬಿಡಲಿ ಅವತ್ತು ಹಿಂಗೆ ಕಣ್ಣಾನು ಎರಡು ನೀರು ತೆಗೆದ್ರಿ ಶಿವಲಿಂಗ ನಗ್ತಾ ಇದ್ದಾನೆ. ಇನ್ನು ಮುಂದೆ ನಿಂದು ಬಾಳೆ ನೋಡೋಕ್ಕೆ ಮದುವೆಗಾನ ನಿಂದು ಹಿಂಗೆ ಐತಿ, ವಾಲ್ಯನಾಕೈತಿ ಎಲ್ಲ ಕರೆ. ಗುರು ಸೇವೆಯ ಮಾಡಲು ಅದಕ್ಕೆ ಗುರುಗಳು ಅಂದ್ರೆ ನಮ್ಮ ಜನ ಹಿಂಗೆ ತಿಳಿದಾರ. ನಮಗೆ ಕರೆಕ್ಟು ಅನ್ನಿಸ್ತೈತಿ, ನಮಗೆ ಹಾಸ್ಯಕ್ಕೊಂದು ಮಾತು ನೆನಪಕ್ಕೈತಿ. ಕರೆ ನಮಗಿಂತ ನೀವ ಗುರುಗಳು ಅನ್ನೋದಕ್ಕೆ ಒಂದು ಸಾಕ್ಷ್ಯ ಏನಂದ್ರೆ, ಈ ರೋಡ್ ಮೇಲೆ ಹೋಗಿ ನಿಂದ್ರಿ ನೀವು, ಮೇನ್ ರೋಡ್ ಮೇಲೆ ಮಜಾ ಇದೆ. ಮೇನ್ ರೋಡ್ ಮೇಲೆ ನಿಂದ್ರಿ, ಆ ಸೈಕಲ್ ಮೋಟರ್ಗಳು ತೊಗೊಂಡು ಹೊಂಟಿರ್ತಾರಲ್ಲ, ಹೀರೋ ಹೊಂಡಾ ಅವು ಇವು. ನೆನಪಾಗಿದ್ದು ನಿಮ್ಗೆ ಗೊತ್ತಾ ಇಲ್ಲ? ನೀವು ನಾ ಹೇಳೋಣ ಹೊಸದಾಗೈತಿ ನಿಮಗೆ. ಹಿಂದೆ ಗುರುಗಳು ಕೂತಿರ್ತಾರೆ, ಇವು ಶಿಷ್ಯರು ಹೊಡ್ಯಾಕತ್ತಿರ್ತಾವೆ ಗಾಡಿ, ಕಿಕ್ಕ ಬಡೋದು ಹೊಡ್ಯಾಕತ್ತಿರ್ತಾವ. ಶ್ರೀ ಗುರುಗಳಲ್ಲ, ಶ್ರೀ ಗುರುಗಳು ಹಿಂದೆ ಟಣ್ಣ ಜಿಗಿದುಕೊಂಡಿರ್ತಾರೆ. ನೀವ ಗುರುಗಳು ಅನ್ನೋದಕ್ಕೆ ಸಾಕ್ಷಿ ಏನು ಅನ್ನೋದನ್ನು ಹೇಳ್ತೇನೆ. ಅವ ಹಿಂದೆ ಕೂತ ನಿಮ್ಮ ಅಮೃತ ಹಸ್ತ ಎಲ್ಲಿರ್ತೈತಿ? ಕರೆ ಹೇಳ್ರಿ. ನಮ್ಮ ಕೈ ಒಮ್ಮೆ ಏನು ಉಪದೇಶ ಕೊಡಾಗ ಇಟ್ಕೊಂಡಿರ್ತಾರೆ, ತನ್ನ ಜಿಗಿದು ಕೂತವ್ರ ನಿಮ್ಮ ಕೈ ಎಲ್ಲಿ ಇರ್ತೈತಿ ಅಂದ್ರೆ ಅವ್ರ ಬೆನ್ನ ಮೇಲೆ ಇರ್ತೈತಿ. ಹಿಂಗೆ ಡುಬ್ಬದ ಮೇಲೆ ಹಿಂಗೆ ಕೈ ಇಟ್ಟಿರ್ತೀರಿ ನೀವು. ಅದು ಮೊದಲ ಅಟ್ಟ 20-30 ಸ್ಪೀಡ್ ಇರ್ತೈತಿ. ಅದು ಗಾಡಿ ಮೊದಲು 20-30 ಸ್ಪೀಡ್ ಇರ್ತೈತಿ. ಜಿಗದು ಕೂತರು ನಮ್ಮ ಅವುಗಳಲ್ಲ ಸೀರೆ ಗುರುಗಳ ಕೂತ ತಮ್ಮ ಅಮೃತ ಹಸ್ತವನ್ನು ಅವನ ಬೆನ್ನ ಮೇಲೆ ಇಟ್ಟು, ಶಿಷ್ಯನೇ, ನನ್ನ ಆಶೀರ್ವಾದವು ನಿನಗೆ ಸಂಪೂರ್ಣ ಇದೆ. ನನ್ನ ಆಶೀರ್ವಾದವು ನಿನಗೆ ಸಂಪೂರ್ಣ ಇದೆ. ಹೊಡಿ ಪುಡಚಲ ಹೊಡಿ. ಅವನ ಅಪ್ಪನ ಬರಲ್ಲ ಹೇಳ್ತಾನೆ ನಿನಗೆ. 20-30 ಇದ್ದಿದ್ದು ಆಶೀರ್ವಾದ ಗುರುಗಳು ಇಲ್ಲಿ ಏನು ಕೂತಾರಲ್ಲ, ಅವ್ರ ಆಶೀರ್ವಾದ ಅವ್ರ ಮ್ಯಾಲೆ ಡುಬ್ಬದ ಮೇಲೆ ಇತ್ತು ಅಂದ್ರೆ ಅದು ಸ್ಪೀಡ್ 100 ಸ್ಪೀಡ್ ಹೋಗೋದು. ಗುರಿ ಮುಟ್ಟುವರೆಗೆ ವಿಶ್ರಮಿಸದಿರಿ. 101 ಸ್ಪೀಡ್ ಹೋಗೋದು, ಬರಾಗ 108 ಗಾಡಿಯಾದಾಗ ಬರೋದು. ಗೊತ್ತಾಗಿರ್ಬೇಕಲ್ಲ ಏನಂತೀರಿ ಅದಕ್ಕೆ? 108 ಅಂದ್ರೆ ತಿಳಿತೈತಿ. 100 ಸ್ಪೀಡ ಆಂಬುಲೆನ್ಸ್ ಎಷ್ಟು ಇರ್ತೈತೆ? ಅದು 108 100 ಸ್ಪೀಡ್ ಹೋಗೋದು, ಬರಾಗ ಎರಡು ಕೂಡ ಆಂಬುಲೆನ್ಸ್ದ. ಯಾಕೆ? ಗುರುವಿನ ಆಶೀರ್ವಾದ. ನಿಮ್ಮ ಆಶೀರ್ವಾದ ನಮ್ಮ ಆಶೀರ್ವಾದ ಅಂದ್ರೆ ಕಡೆಯಾಗಿ ಬರ್ತಾವ, ನಿಮ್ಮ ಆಶೀರ್ವಾದ ಅಂದ್ರೆ ಗಿಡಕ್ಕೆ ಹಾಯಿಸಿ. ಯಾಕೆ? ಹುರುಪ ಇರ್ತೈತೆ ಅದು. ಈ ಗುರುಗಳು ಬೇಕಾಗಿಲ್ಲಪ್ಪ. ಶ್ರೀ ಗುರು ಇಂಥ ಗುರುವಿನ ಉಪದೇಶವನ್ನು, ಸದ್ಗುರುವಿನ ಉಪದೇಶ ಪಡೆದಂಥ ಶಿವಲಿಂಗೇಶ ದೊರಕಿದ. ಗುರು ದೊರಕಿದ ನನಗೆ, ನನ್ನ ಗುರು ದೊರಕಿದ, ನನ್ನ ಜನ್ಮ ಪಾವನ ಆಯಿತು ಅಂತ ಹೇಳಿ ಗುರು ಸೇವಾ ಮಾಡ್ಕೋಂತ ಮನೆ ಬಿಟ್ಟ ಅಂದ್ರೆ ಕಡಿಮೆ ಮಾಡಿದ. ಯಾವಾಗಾರ ಒಮ್ಮೆ ಮನೆಗೆ ಬರಕ್ಕೆ ಹೇಳ್ತಿದ. ಚಿಂತೆ ಐತ್ರಿ ಮನ್ಯಾಗ. ಚಿಂತೆ ಹತ್ತದಲ್ಲ, ಮಕ್ಕಳು ಮಠಕ್ಕೆ ಹೋಗಕ್ಕೆ ಹೇಳ್ತಿದ್ವು ಅಂದ್ರೆ ಇದಿನ್ನು ಸಾಧು ಆತಂದ್ರೆ ಹೆಂಗೆ?